ಕ್ಲೀನ್ ಚಿಟ್ ಬಿಜೆಪಿ ಜೆಡಿಎಸ್ಗೆ ಇದರಿಂದ ಮುಖಭಂಗ ಆರೋಪ ಮಾಡಿದ್ದ ವಿಪಕ್ಷಗಳ ವಿರುದ್ಧ ಸಮರ ಸಾರೋಕೆ ಸಿಕ್ತು ಬ್ರಹ್ಮಾಸ್ತ್ರ ಮೂಡ ಪ್ರಕರಣವನ್ನೇ ಮುಂದಿಟ್ಟು ವಿಪಕ್ಷ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಸಕಲ ರೀತಿಯಾದಂತ ಪ್ಲಾನ್ ಮಾಡ್ಕೊಳ್ತಾ ಇದೆ. ಕೇಸ್ ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ದ ವಿಪಕ್ಷಗಳ ವಿರುದ್ಧ ಇದೀಗ ಕೈ ಲೇವಡಿ ಮಾಡುವ ಸಮಯ. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿಗೆ ಕಪ್ಪು ಚುಕ್ಕಿ ಆಗ್ಬಿಟ್ಟಿತ್ತು ಈ ಪ್ರಕರಣ. ವಿಪಕ್ಷಗಳ ಆರೋಪ ಮತ್ತು ತನಿಖೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ರು ಸಿಎಂ. ಸದ್ಯ ಮೂಡ ಪ್ರಕರಣದಲ್ಲಿ ಸಿಎಂಗೆ ಬಿಗ್ ರಿಲೀಫ್ ಅನ್ನ ನೀಡಿರುವಂತ ಲೋಕಾಯುಕ್ತ ಸಾಕ್ಷ್ಯಾಧಾರಗಳ ಕೊರತೆಯನ್ನು ಉಲ್ಲೇಖಿಸಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಸಿಎಂ ಮೇಲೆ ಒಂದು ಗಂಭೀರವಾದಂತ ಆರೋಪ ಬಂದಾಗ ಅದನ್ನ ಪ್ರಬಲವಾದಂತ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದ್ದು ಬಿಜೆಪಿ ಮತ್ತು ಜೆಡಿಎಸ್. ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ಮುಜುಗರ ಆಗುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಈ ತರದ ಆರೋಪಗಳು ಇರಲಿಲ್ಲ. ಗಂಭೀರವಾದಂತಹ ಆರೋಪಗಳು ಅಥವಾ ಹಗರಣ ಈ ತರದಲ್ಲಿ ಅವ್ರ ಹೆಸರು ಇರಲಿಲ್ಲ. ಆದ್ರೆ ಈಗ ಹೆಸರು ಬಂದಿದ್ರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆನ ಎದುರಿಸಬೇಕಾಗಿತ್ತು. ಯಾವತ್ತು ಕಾನೂನು ಈ ತರದೆಲ್ಲ ಹೋರಾಟವನ್ನ ಮಾಡದಂತ ಸಿಎಂ ಫ್ಯಾಮಿಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಬಂದಿತ್ತು. ಫೈನಲಿ ಇದೀಗ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಹೇಳಿದಂತೆಯೇ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ. ಸಾಕ್ಷಿಗಳು ಲಭ್ಯ ಇರದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಶಿಕ್ಷೆ ಆಗಿರ್ಬೋದು ಅಥವಾ ಅವರ ಮೇಲೆ ಆರೋಪ ಸಾಬೀತಾಗುವುದಾಗಿರ್ಬೋದು, ಇದ್ಯಾವುದು ಕೂಡ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಲಾಗಿದೆ. ಇವತ್ತು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ರಿಲೀಫ್. ಕೇವಲ ಸಿದ್ದರಾಮಯ್ಯನವರು ಅಂತ ಮಾತ್ರ ಅಲ್ಲ, ಕಾಂಗ್ರೆಸ್ಗೂ ಕೂಡ ಇದೊಂದು ದೊಡ್ಡ ನಿರಾಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಗೂಬೆ ಕೂತಿತ್ತು ತಲೆ ಮೇಲೆ, ಅದರಲ್ಲಿ ಒಂದು ದೊಡ್ಡ ರೀತಿಯಾದಂಥ ಆರೋಪ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಅದರಿಂದ ಹೊರಗೆ ಬರೋದು, ಹೇಗೆ ಅದರಿಂದ ಬಚಾವ್ ಆಗೋದು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಅಂತ ಯಾವಾಗಲೂ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂಥ ಆರೋಪಗಳು ಅವ್ರ ಮೇಲೆ ಇರೋದಿಲ್ಲ ಅಂತ. ಬಟ್ ಈ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟು. ಬಟ್ ಇದನ್ನು ಮುನ್ನೆಲೆಗೆ ತಂದವರು, ಪಾದಯಾತ್ರೆ ಮಾಡಿದವರು ಬಿಜೆಪಿ ಹಾಗೂ JDSಗೆ ಯಾವ ರೀತಿಯಾದಂಥ ಹಿನ್ನಡೆ ಆಗ್ತಾ ಇದೆ. ಜೊತೆಗೆ ಇದನ್ನು ಹೇಗೆ ಕಾಂಗ್ರೆಸ್ನವರು ಎನ್ಕ್ಯಾಚ್ ಮಾಡ್ಕೊಳ್ಬಹುದು ಈ ಕ್ಲೀನ್ ಚಿಟ್ ವಿಚಾರವನ್ನು? ಸದ್ಯ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ವರದಿಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು, ಆರೋಪ ಪ್ರತ್ಯಾರೋಪಗಳು ನಡೆದಿತ್ತು. ಒಂದು ಕಡೆ ವಿಪಕ್ಷಗಳಂತಹ ಬಿಜೆಪಿ ಹಾಗೂ JDS ನಾಯಕರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೋಗಿ ಸಿಎಂ ರಾಜೀನಾಮೆಗೆ ತಲೆದಂಡಕ್ಕೆ ಆಗ್ರಹಿಸಿದ್ರು. ಇದು ಉನ್ನತ ತನಿಖೆ ಆಗ್ಬೇಕು ಅಂದ್ರೆ CBI ಮಟ್ಟದಲ್ಲಿ ತನಿಖೆ ಆಗ್ಬೇಕು ಅನ್ನೋದು ಕೂಡ ಆಗ್ರಹ ಪಡಿಸಿದ್ರು. ಅದೇ ರೀತಿ ಸ್ನೇಹಮಯಿ ಕೃಷ್ಣ ಅಂದ್ರೆ ದೂರುದಾರಂತಹ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆ ಆಗ್ಬೇಕು ಅನ್ನೋದು ದೂರು ಸಲ್ಲಿಸಿದ್ರು. ಆಮೇಲೆ CBI ತನಿಖೆ ಆಗ್ಬೇಕು, ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಕೂಡ ಒಂದು ದೂರನ್ನ ಸಲ್ಲಿಸಿದ್ರು. ಹಾಗಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಹೋರಾಟಗಳ ನಡುವೆ ಲೋಕಾಯುಕ್ತ ಈಗ ಸಂಪೂರ್ಣವಾದಂತಹ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಜೊತೆಗೆ ದೂರುದಾರಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಟಿಸ್ ನಲ್ಲಿ ತನಿಖೆ ಏನು ಸಾಕ್ಷ್ಯಾಧಾರಗಳ ಕೊರತೆ ಉಲ್ಲೇಖವಾಗಿರೋದು ಸಾಕಷ್ಟು ಒಂದು ನೋಟಿಸ್ ಕೊಡೋದಕ್ಕೆ ಪ್ರಮುಖ ಕಾರಣ ಅನ್ನೋದು ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಏನು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಸಿಎಂ ಪತ್ನಿ ಪಾರ್ವತಿ ಸೇರಿದಂತೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಹಾಗೂ ದೇವರಾಜ್ ಎಂಬ 4 ಆರೋಪಿಗಳ ಮೇಲೆ ನೀವು ಆರೋಪವನ್ನ ಮಾಡಿದ್ರಿ. ಹಾಗಾಗಿ ಅವರ ವಿರುದ್ಧ ಯಾವುದೇ ಒಂದು ಸಾಕ್ಷ್ಯಾಧಾರ ಕೊರತೆ ಇದೆ ಎಂಬ ವಿಚಾರವನ್ನ ಇಟ್ಕೊಂಡು ಲೋಕಾಯುಕ್ತ ನೋಟಿಸ್ ಕೊಟ್ಟಿರುವಂತದ್ದು. ಸದ್ಯ ಹೀಗಾಗಿ ಸಾಕಷ್ಟು ಹೋರಾಟ ಮತ್ತು ಆರೋಪಗಳಿಗೆ ಸಾಕ್ಷಿಯಾಗಿತ್ತು ಈ ಮೂಡ ಪ್ರಕರಣ. ಹಾಗಾಗಿ ಇದಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು, ದಂಡ ಆಗ್ಲೇಬೇಕು ಎಂಬ ಹಿನ್ನೆಲೆಯಿಂದ ಸಾಕಷ್ಟು ಹೋರಾಟಗಳನ್ನ ವಿಪಕ್ಷ ನಾಯಕರುಗಳು ಮಾಡಿದ್ರು. ಜೊತೆಗೆ ಇದು ಒಂದ್ ರೀತಿ ಕಾಂಗ್ರೆಸ್ ನಾಯಕರಿಗೆ ಶುರುವಾದಂತ ಒಂದು ಹಿನ್ನಡೆ ಆಗಿತ್ತು. ಅಂದ್ರೆ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಒಂದು ಕಡೆ ಸಿಎಂಗೆ AICC ಮಟ್ಟದಲ್ಲೂ ಕೂಡ ಒಂದಿಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ರು. ಆದ್ರೂ ಕೂಡ AICC ನಾಯಕರು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ರು. ಕಾನೂನು ಹೋರಾಟ ಮಾಡೋಣ, ನಾವು ನಿಮ್ಮ ಜೊತೆ ಇರ್ತೀವಿ ಎಂಬ ಬೆಂಬಲಕ್ಕೆ ನಿಂತಿದ್ರು. ಈ ಎಲ್ಲಾ ಬೆಳವಣಿಗೆಯಿಂದ ಸದ್ಯ ಈಗ ಲೋಕಾಯುಕ್ತ ವರದಿ ಏನು ಕೊಟ್ಟಿದೆ
ಲೋಕಾಯುಕ್ತ ವರದಿಯಿಂದ ಸಿಎಂ ಸದ್ಯಕ್ಕೆ ಸದ್ಯ ರಿಲೀಫ್ ಆಗಿರುವಂತದ್ದು ಪ್ರಮುಖ ಅಸ್ತ್ರ ಕೂಡ ಸಿಕ್ಕಿರುವಂತದ್ದು. ಏನು ವಿಪಕ್ಷಗಳು ಮಾಡ್ತಾ ಇದ್ದಂತ ಒಂದು ಆರೋಪಕ್ಕೆ ಪ್ರಮುಖ ಅಸ್ತ್ರ ಸಿಕ್ಕಿದೆ. ವಿಪಕ್ಷಗಳ ಆರೋಪ ಸುಳ್ಳು, ಜನರನ್ನ ಬೇರೆ ದಿಕ್ಕಿನಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಪಕ್ಷ ನಾಯಕರು ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಬಾರಿ ಆರೋಪ ಮಾಡಿದ್ರು. ಅದಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಿರುವಂತದ್ದು. ಒಂದು ಕಡೆ ಬಿಜೆಪಿ ನಾಯಕರ ಆರೋಪ, ಮತ್ತೊಂದು ಕಡೆ ನ್ಯಾಯಾಂಗ ಹೋರಾಟ. ಎರಡಲ್ಲೂ ಕೂಡ ಕಾಂಗ್ರೆಸ್ಗೆ ಅಥವಾ ಸಿಎಂ ಸಿದ್ದರಾಮಯ್ಯನವರಿಗೆ ಈ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಒಂದು ಕಡೆ ಮತ್ತೆ ಬಿಜೆಪಿನವರು ಆರೋಪ ಮಾಡ್ತಾ ಇರುವಂತದ್ದು, ಇದು ನಾವು ನಿರೀಕ್ಷೆ ಮಾಡಿದ್ವು, ಈ ಕ್ಲೀನ್ ಚಿಟ್ ಸಿಗುತ್ತೆ ಎಂಬ ನಿರೀಕ್ಷೆ ಮಾಡಿದ್ವು. ಹಾಗಾಗಿ ಸಿಬಿಐ ತನಿಖೆ ಆಗ್ಬೇಕು, ಸಿಬಿಐ ತನಿಖೆ ನಾವು ಇನ್ನೂ ಹೋರಾಟ ಮಾಡ್ತೀವಿ ಎಂಬ ಹೇಳಿಕೆಗಳನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಏನು ಈಗ ಕ್ಲೀನ್ ಚಿಟ್ ಲೋಕಾಯುಕ್ತ ವರದಿ ಸಿಕ್ಕಿದೆ, ಇದರಿಂದ ಸದ್ಯಕ್ಕೆ ಸಿಎಂ ಹಾಗೂ ಸಿಎಂ ಆಪ್ತರಿಗಂತೂ ಬಿಗ್ ರಿಲೀಫ್ ಅಂತ ಹೇಳ್ಬೋದಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.